ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಿರುವಾಗ ವಾಕ್ಯವನ್ನು ಕೊಡುವಂತ ನಿನ್ನ ಮಗಳನ್ನು ಆಶೀರ್ವದಿಸು, ನಿಮ್ಮ ಆತ್ಮನಿಂದ ತುಂಬಿಸಿರು ಸ್ವಾಮಿ. ಕೇಳುವಂತ ನಮ್ಮನ್ನು ಕೂಡ ಬಲಪಡಿಸಿರಿ. ನಿಮ್ಮ ಸೇವೆಯಲ್ಲಿ ಕರ್ತನೆ ನಾವಿನ್ನೂ ಸ್ಥಿರವಾಗಿ ನಿಂತು ಮುಂದೆ ಹೋಗಲು ಕೃಪೆ ತೋರಿಸಿರಿ. ಕ್ರಿಸ್ತನ ಯೇಸುವಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇಲೆ. Amen. Today we are starting a new message titled Life's Fundamental Problems and the Gospel. ಸೊ ಇವತ್ತು ನಾವು ಹೊಸ ಪಾಠವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಸಂದೇಶವನ್ನು ಹೆಸರು ಜೀವನದ ಮೂಲಭೂತ ಸಮಸ್ಯೆಗಳು ಮತ್ತು ಸುವಾರ್ತೆ ಎಂಬುದಾಗಿ. Two very important Bible verses, Genesis 3:15, Matthew 26:28. ಎರಡು ತುಂಬಾ ಮುಖ್ಯವಾದಂತಹ ವಚನಗಳನ್ನ ನಾವು ನೋಡ್ತಾ ಇದ್ದೀವಿ. ಆದಿಕಾಂಡ 3:15 ಮತ್ತು ಮತ್ತಾಯ 26:28. So even though we know Genesis 3:15, let us read it once again. ಆದಿಕಾಂಡ 3:15 ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದ್ರು ಕೂಡ ಅದನ್ನ ನಾವೆಲ್ಲರೂ ಓದ್ಕೊಳ್ಳೋಣ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಆಮೆನ್. Amen. This is the mystery of the offspring of the woman, Jesus Christ. ಇದು ಸ್ತ್ರೀಯ ಸಂತಾನದ ಒಂದು ರಹಸ್ಯವಾಗಿದೆ, ಅದು ಕ್ರಿಸ್ತನು. And it is the offspring of the woman, not the offspring of man. ಅದು ಸ್ತ್ರೀ ಸಂತಾನವಾಗಿದೆ, ಪುರುಷ ಸಂತಾನವಲ್ಲ. Because everyone born from man, everyone born from the family line of Adam, they all have original sin. ಯಾಕೆ ಪುರುಷ ಸಂತಾನ ಅಲ್ಲ ಅಂತ ಹೇಳಿದ್ರೆ, ಪುರುಷನಿಂದ ಹುಟ್ಟಿದವರೆಲ್ಲರೂ ಕೂಡ ಈ ಮೂಲ ಪಾಪ ಅನ್ನೋದಿದೆ. And all religious leaders in the world, the famous religious representatives, Mary, Muhammad, Buddha, they are all offspring of man. ಅಂದ್ರೆ ಈಗ ಪುರುಷ ಸಂತಾನದವರೆಲ್ಲ ಮದುವೆ ಆಗ್ತಾರೆ. ಉದಾಹರಣೆಗೆ ಈ ಮೊಹಮ್ಮದ್ ಅಲಿ, ಬುದ್ಧ ಆಗ್ಲಿ, ಇವ್ರ ಬಗ್ಗೆ ಎಲ್ಲ ನೋಡಿದ್ರೆ ಅವರೆಲ್ಲ ಪುರುಷ ಸಂತಾನದವರಾಗಿದ್ದಾರೆ. And we are separated because we are offspring of man, we have original sin, we became separated from God, and we have to suffer under the curses and disasters. ನಾವೆಲ್ಲರೂ ಕೂಡ ಪುರುಷ ಸಂತಾನವಾಗಿರೋದ್ರಿಂದಲೇ ನಾವು ದೇವರಿಂದ ಬೇರ್ಪಟ್ಟಿದ್ದೀವಿ, ಪಾಪಿಗಳಾಗಿದ್ದೀವಿ, ಮತ್ತು ಪಾಪ ಶಾಪಗಳು ನಮ್ಮ ಮೇಲೆ ಇವೆ. Also, we are destined to die and go to eternal hell. ಮತ್ತು ನಾವು ಸಾಯ್ತೇವೆ, ಕೊನೆಗೆ ನರಕಕ್ಕೆ ಹೋಗ್ತೇವೆ. But in order to solve these problems, God said that He will solve it through the blood. ನಮ್ಮನ್ನ ಈ ಸಮಸ್ಯೆಗಳಿಂದ ಹೊರಗಡೆ ತರಲು ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ಕೊಡುವುದಾಗಿ ಹೇಳಿದ್ದಾರೆ. So we can read Matthew 26:28. ಮತ್ತಾಯ 26:28 ನಾವು ಓದ್ಕೊಳ್ಳೋಣ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಆಮೆನ್. Amen. So God gave us the method to come out of our suffering, curses, the fundamental problems, and that is through the blood of Jesus Christ. ನಾವು ಮನುಷ್ಯರಾದ ನಾವೆಲ್ಲರೂ ಕೂಡ ಪಾಪ, ಶಾಪ, ಒಂದು ಸೈತಾನ ಇವುಗಳಿಂದ ಹೊರಗಡೆ ಬರಲು ದೇವರು ತನ್ನ ರಕ್ತವನ್ನು ಕೊಡುವುದಾಗಿ ಹೇಳಿದ್ದಾರೆ. And it says it is poured out for many for the forgiveness of sins. So it's not for all, but for many. ಇದು ಬಹು ಜನರಿಗಾಗಿ ಅಂತ ಬರೆಯಲ್ಪಟ್ಟಿದೆ, ಎಲ್ಲಾ ಜನರಿಗಾಗಿ ಅಲ್ಲ. That means God has predestined those who will be saved. It's not everybody, but those who are chosen. ಅಂದ್ರೆ ದೇವರು ಯಾರನ್ನ ರಕ್ಷಿಸಬೇಕು ಅಂತ ಹೇಳಿ ಮುಂಚಿತವಾಗಿ ತಿಳ್ಕೊಂಡಿರೋದ್ರಿಂದ ಅದು ಎಲ್ಲರಿಗೂ ಅಂತ ಅಲ್ಲ. So we have to believe that we are within the many. We are the many that were called to receive this gospel, be saved by the blood of Jesus. ಹಾಗಾಗಿ ಆ ಬಹುಜನರಲ್ಲಿ ನಾನು ನೀನು ಕೂಡ ಇದ್ದೀವಿ. ನಾವು ಆ ಕ್ರಿಸ್ತನನ್ನ ಸ್ವಾಗತಿಸಿ ರಕ್ಷಿಸಲ್ಪಟ್ಟಿದ್ದೀವಿ. And in the introduction, it says I have to prepare myself with the gospel.
ಪರಿಚಯದಲ್ಲಿ ನಾವು ನೋಡ್ತಿದ್ದೇವೆ ಸುವಾರ್ತೆಯೊಂದಿಗೆ ಸಿದ್ಧನಾಗು ಅಂತ ಹೇಳಿ. ಏನು ಅಂತ ಹೇಳಿದ್ರೆ ನೀನು ನಾನು ಸಿದ್ಧವಾಗ್ಬೇಕು. When we are not prepared with the gospel, we are deceived by many things. ನಾನು ನೀನು ಸುವಾರ್ತೆಯಲ್ಲಿ ಸಿದ್ಧವಾಗಿಲ್ಲ ಅಂತ ಹೇಳಿದ್ರೆ ಅನೇಕ ವಿಷಯಗಳಿಂದ ನಾವು ಮೋಸ ಹೋಗ್ತೇವೆ. We all have our own problems. We have our spiritual problems, mental problems. If we are not prepared, if we don't have the answer of the gospel, Satan drags us into our problems. ನಾವೇನಾದ್ರೂ ಸುವಾರ್ತೆಯಿಂದ ದೇವರಲ್ಲಿ ಸಿದ್ಧವಾಗಿಲ್ಲ ಅಂತ ಹೇಳಿದ್ರೆ ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ ಅನೇಕ ಸಮಸ್ಯೆಗಳಿಂದ ನಮ್ಮನ್ನ ಎಳೆದುಕೊಂಡು ಹೋಗ್ತಾನೆ. And not just our own problems, but Satan makes us dragged into the problems of other people. ಕೇವಲ ನಮ್ಮ ಸಮಸ್ಯೆಗಳು ಮಾತ್ರ ಅಲ್ಲ, ಬೇರೆಯವರ ಸಮಸ್ಯೆಗಳ ಒಳಗೆ ಕೂಡ ನಮ್ಮನ್ನ ಎಳ್ಕೊಂಡು ಹೋಗ್ತಾನೆ. So we can see many things and we can be deceived by the behavior of other people. And Satan, if we don't have the answer, Satan makes us bound in those problems as well. ಒಂದು ವೇಳೆ ಸುವಾರ್ತೆಯಲ್ಲಿ ಸರಿಯಾದ ಉತ್ತರ ನಮಗಿಲ್ಲ ಅಂತ ಹೇಳಿದ್ರೆ ಸೈತಾನ ಬೇರೆ ಬೇರೆಯವರ ವಿಷಯಗಳಿಂದ ನಮ್ಮನ್ನ ಎಳ್ಕೊಂಡು ಹೋಗಿ ಅವುಗಳಲ್ಲಿ ನಮ್ಮನ್ನ ಬಂಧಿಸ್ತಾನೆ. So there is the religion which has lost hold of the covenant. ಒಂದು ಧರ್ಮ ಇದೆ, ಆ ಧರ್ಮ ಒಡಂಬಡಿಕೆಯನ್ನ ಕಳೆದುಕೊಂಡಿದೆ. As we know, religious living cannot save us. ನಮಗೆ ಗೊತ್ತಿರುವ ಹಾಗೆ ಧಾರ್ಮಿಕ ಜೀವನ ನಮ್ಮನ್ನ ರಕ್ಷಿಸೋದಿಲ್ಲ. Just because we are a religious person, we go to church, we say we believe in Jesus with our mouth. If we don't believe with our heart, then we are just a religious person. ಅನೇಕರು ಸಭೆಗಳಿಗೆ ಹೋಗ್ತಾರೆ, ನಾವು ಕ್ರೈಸ್ತರು ಅಂತಾರೆ, ಬಾಯಿಂದ ಹೇಳ್ತಾರೆ, ಆದ್ರೆ ಹೃದಯದಿಂದ ನಂಬಿಲ್ಲ ಅಂತ ಹೇಳಿದ್ರೆ ಕ್ರೈಸ್ತರಾಗೋದಕ್ಕೆ ಸಾಧ್ಯ ಇಲ್ಲ. So in the book of Isaiah, God is giving the message to the Israelites. He is warning them. ಯೆಶಾಯ ಪುಸ್ತಕದಲ್ಲಿ ದೇವರು ಈ ವಿಷಯವನ್ನೇ ಜನರಿಗೆ ಹೇಳ್ತಾ ಎಚ್ಚರಿಸ್ತಿದ್ದಾರೆ. So we can look at Isaiah 29 and verse 1. ಯೆಶಾಯ 29ನೇ ಅಧ್ಯಾಯ 1ನೇ ವಚನ ನಾವು ನೋಡಬಹುದು. ಅಯ್ಯೋ ಅರಿಯೇಲೆ ಅರಿಯೇಲೆ, ದಾವೀದನು ಸೈನ್ಯ ಸಮೇತವಾಗಿ ವಾಸಿಸಿದ ಪಟ್ಟಣವೇ, ನಿನ್ನ ಗತಿಯನ್ನು ಏನು ಹೇಳಲಿ? ಈ ವರ್ಷಕ್ಕೆ ಮುಂದಿನ ವರ್ಷವನ್ನು ಸೇರಿಸಿರಿ, ಹಬ್ಬಗಳು ಸುತ್ತಿ ಬರಲಿ, ಆಮೇಲೆ ನಾನು ಅರಿಯೇಲನನ್ನು ಬಾಧಿಸುವೆನು. ಆಮೆನ್. Amen. So the word Ariel, it is talking about Jerusalem. ಅರಿಯಲ್ ಅಂತ ಹೇಳಿದ್ರೆ ಅದು ಯೆರೂಸಲೇಮನ್ನು ಸೂಚಿಸುತ್ತದೆ. So it's the city of Jerusalem where the temple of God is. ದೇವರ ಆಲಯವಿದ್ದಂತಹ ಯೆರೂಸಲೇಮ್ ಪಟ್ಟಣಕ್ಕೆ ಸೂಚಿಸುತ್ತದೆ. But then there's a time where the Assyrians attack and the temple crumbles down. ಯಾವಾಗ ಅಸಿರಿಯರು ಆ ಒಂದು ದೇಶದ ಮೇಲೆ ಬಂದರೋ ಆಗ ಆ ಒಂದು ಪಟ್ಟಣ ನಾಶವಾಯಿತು. That's why in verse 2 it says that she will mourn and lament. ಅದಕ್ಕೆ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ಪಟ್ಟಣ ನನಗೆ ಅರಿಯಲಾಗಿಯೇ ಪರಿಣಮಿಸುವುದು ಅಂತ ಹೇಳ್ಬಿಟ್ಟು, ಅಂದ್ರೆ ಅದು ಅಳುತ್ತೆ, ನಾಚಿಕೆಗೀಡಾಗುತ್ತೆ ಅಂತ. So God is giving them the warning in advance that the temple will be crumbled down and they will be lamenting, they will be crying. ಆ ಒಂದು ಪಟ್ಟಣದಲ್ಲಿರುವಂತಹ ದೇವಾಲಯ ಕೆಡವಲ್ಪಡುತ್ತದೆ ಮತ್ತು ಅವರು ಅಳುತ್ತಾರೆ ಎಂಬುದಾಗಿ ದೇವರು ಮುಂಚಿತವಾಗಿ ಹೇಳ್ತಿದ್ದಾರೆ. But the temple is just the physical temple. Actually, we believe in the living God that is spirit. And whenever we gather together, hold on to the word, that is the church as well. ನಾವು ಆತ್ಮಿಕ ಸಭೆಯನ್ನ ನಂಬ್ತೇವೆ, ಆತ್ಮಿಕ ದೇವಾಲಯ ನಂಬ್ತೇವೆ, ನಾವೇ ದೇವರ ಆಲಯವಾಗಿರ್ತೇವೆ. But God is warning the Israelites because they lost hold of the covenant, they will be lamenting, crying, they will face many curses and disasters. ಆದ್ರೆ ಇವರು ಆ ದೇವರ ಆಲಯವನ್ನ, ಅದರ ಒಂದು ಮಹತ್ವವನ್ನ ಕಳ್ಕೊಂಡಿದ್ದಕ್ಕೋಸ್ಕರ ಅದನ್ನ ದೇವಾಲಯವನ್ನ ನಾಶ ಮಾಡ್ಕೊಳ್ತಾರೆ, ಅಳ್ತಾರೆ, ಗೋಳಾಡ್ತಾರೆ. So when we become religious, our spiritual function is paralyzed. ಒಂದು ಯಾವಾಗ ನಮ್ಮ ಜೀವನ ಧಾರ್ಮಿಕವಾಗುತ್ತದೋ ಆಗ ಬಲವಿಲ್ಲದ ಜೀವನ ಜೀವಿಸಬೇಕಾಗುತ್ತೆ. It means we become spiritually blind. ಅಂದ್ರೆ ಆತ್ಮಿಕವಾಗಿ ನಾವು ಕುರುಡರಾಗ್ತೇವೆ. So let's read Isaiah 29 verse 9 to 10. ಯೆಶಾಯ 29 9 ಮತ್ತು 10ನೇ ವಚನವನ್ನು ಓದೋಣ. ನಿಮ್ಮನ್ನು ನೀವೇ ಬೆರಗು ಮಾಡಿಕೊಂಡು ಬೆರಗಾಗಿರಿ, ಕುರುಡು ಮಾಡಿಕೊಂಡು ಕುರುಡರಾಗಿರಿ. ಇವರು ಅಮಲೇರಿದ್ದಾರೆ, ದ್ರಾಕ್ಷರಸದಿಂದಲ್ಲ ಓಲಾಡುತ್ತಾರೆ, ಮದ್ಯದಿಂದಲ್ಲ. ಯೆಹೋವನು ನಿಮ್ಮ ಮೇಲೆ ಗಾಢ ನಿದ್ರೆಯನ್ನು ಬರಮಾಡಿ ಪ್ರವಾದಿಗಳೆಂಬ ಕಣ್ಣುಗಳನ್ನು ಮುಚ್ಚಿ ದಿವ್ಯದರ್ಶಿಗಳೆಂಬ ತಲೆಗಳಿಗೆ ಮುಸುಕು ಹಾಕಿದ್ದಾನಷ್ಟೇ. ಆಮೆನ್.
So the God, it says, the Lord has brought over their eyes a deep sleep. He has closed their eyes. Their spiritual eyes are closed. ಅಂದ್ರೆ ಇಲ್ಲಿ ದೇವರು ಹೇಳ್ತಿರೋದು ಆ ದೇವರೇ ಆ ಜನರ ಒಂದು ಆತ್ಮಿಕ ಕಣ್ಣುಗಳನ್ನ ಮುಚ್ಚಿದ್ದಾರೆ ಎಂಬುದಾಗಿ. And their spiritual function became paralyzed. They can't see any spiritual things. ಅವರೊಂದು ಆತ್ಮಿಕತೆ ಬಂದ್ಬಿಟ್ಟು ಪಾರ್ಶ್ವವಾಯು ರೋಗ ಹಿಡಿದವ್ರ ತರ ಇದೆ. ಅವ್ರು ಏನನ್ನು ನೋಡೋದಕ್ಕೂ ಮಾಡೋದಕ್ಕೂ ಆಗ್ತಿಲ್ಲ. So God is warning the Israelites when they lose hold of the covenant, their spiritual eyes are closed. ದೇವರಿಲ್ಲಿ ಹೇಳ್ತಾ ಇರುವಂತದ್ದು, ಎಚ್ಚರಿಸ್ತಾ ಇರುವಂತದ್ದು, ಅವರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಡ್ತಿವೆ ಎಂಬುದಾಗಿ. Also, when we lose hold of the covenant and fall into religion, we are ignorant of the truth. ಯಾವಾಗ ನಾವು ಈ ರೀತಿಯಾಗಿ ಆತ್ಮಿಕ ಕುರುಡುತನದಲ್ಲಿ ಬೀಳ್ತೀವೋ ಸತ್ಯವನ್ನು ನಾವು ನೋಡೋದಕ್ಕಾಗೋದಿಲ್ಲ. So we can read verse 11 and 12. ಇದನ್ನ 11 ಮತ್ತು 12ನೇ ವಚನದಲ್ಲಿ ಓದೋಣ. ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು. ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ಆಮೇಲೆ They became spiritually ignorant to read the scriptures. ಹೌದು, ಅವರು ಆತ್ಮಿಕವಾಗಿ ಆ ವಾಕ್ಯವನ್ನ ಅರ್ಥ ಮಾಡ್ಕೊಳ್ದಿರೋ ರೀತಿ ಆಯ್ತು. ಜಲ್ಜೋಶ. So they can't read the scroll. The scroll means the Bible. So when they try to read the Bible, they can't understand what the words are saying. ಅಂದ್ರೆ ದೇವರ ವಾಕ್ಯವನ್ನ ಓದೋದು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಮತ್ತೆ ಓದಿದ್ರು ಕೂಡ ಅವ್ರಿಗೆ ಅರ್ಥ ಆಗಿತ್ತಿಲ್ಲ ಎಂಬುದಾಗಿ ನೋಡ್ತಾರೆ. So it's same like if you try to someone, but they can't really understand what you're saying, it means they are spiritually paralyzed. ಅಂದ್ರೆ ಒಬ್ರು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಅವರು ಆತ್ಮಿಕವಾಗಿ ಪಾರ್ಶ್ವವಾಯು ರೋಗ ಹಿಡಿದವರಾಗಿದ್ದಾರೆ. And many people who are religious, they just read the Bible like words. ತುಂಬಾ ಜನ ಸತ್ಯವೇದವನ್ನ ಏನೋ ಒಂದು ಪುಸ್ತಕದಾಗ ಓದ್ತಿರ್ತಾರೆ. But remnants, you know that we're not just reading the Bible like a history book or something that we learn in school. ಮತ್ತೆ ಉಳಿದವರಾದ ನಾವು ಈ ಬೈಬಲ್ ಅನ್ನ ಏನೋ ಒಂದು ಚರಿತ್ರೆ ಪುಸ್ತಕದ ಹಾಗೆ ಸ್ಕೂಲಲ್ಲಿ ಓದ್ತಿರೋ ಪುಸ್ತಕದ ಹಾಗೆ ಓದ್ತಿಲ್ಲ. If we read the Bible like that, we are just like a religious person. ಒಂದ್ ವೇಳೆ ಆತರ ನಾವು ಓದ್ತಿದೀವಿ ಅಂತ ಹೇಳಿದ್ರೆ ನಾವು ಕೇವಲ ಒಂದು ಧಾರ್ಮಿಕ ವ್ಯಕ್ತಿಗಳಾಗಿರ್ತೇವೆ. When we read the scriptures, we have to have the covenant perspective of Christ and perspective. Pastor? Yes, yes. We shouldn't read the Bible as a formality. ನಾವು ಈ ಸತ್ಯವೇದವನ್ನ ಏನೋ ಒಂದು ಆಚಾರವಾಗಿ ಓದಬಾರ್ದು. So we can read verse 13 together. 13ನೇ ವಚನದಲ್ಲಿ ನಾವು ನೋಡ್ತೇವೆ, ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸೋ ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನು ಮಾಡುವೆನು. ಇವರ ಜ್ಞಾನಿಗಳ ಜ್ಞಾನವು ಅಳಿಯುವುದು, ವಿವೇಕಿಗಳ ವಿವೇಕವು ಅಡಗುವುದು ಎಂದು ಹೇಳಿದನು. ಆಮೇಲೆ Amen. So remnants, when we worship when we listen to the message, we have to listen with our heart, not just with our mind. ಉಳಿದವರಾದ ನಾವು ದೇವರ ವಾಕ್ಯನ ಓದುವಾಗ ಕೇವಲ ನಮ್ಮ ಮನಸ್ಸಿನಿಂದ ಅಲ್ಲ, ಹೃದಯದಿಂದ ಕೇಳಿಸ್ಕೋಬೇಕು. It says here they honor me with their mouth, so they can talk very well. Yeah, I believe in Jesus Christ, I believe in everything, but their heart is far away from the Lord. ಹೌದು, ಅಂದ್ರೆ ತುಂಬಾ ಜನ ಈಗ ನಾನು ಓದ್ತೀನಿ ತಿಳ್ಕೊಂತಿದ್ದೀನಿ ಅಂತ ಅನ್ಕೋಬಹುದು, ಆದ್ರೆ ಅವರ ಹೃದಯ ದೇವರಿಂದ ಎಷ್ಟೋ ದೂರವಾಗಿರುತ್ತೆ. We should never just like force ourselves to go to church or force ourselves to listen. We have to truly listen to the word of the Lord. ಏನೋ ನಾವು ದೇವರ ವಾಕ್ಯವನ್ನ ಬಲವಂತವಾಗಿ ಕೇಳೋದು, ಸಭೆಗೆ ನಾವು ಬಲವಂತವಾಗಿ ಹೋಗೋದು ಮಾಡಬಾರ್ದು, ಆಸಕ್ತಿಯಿಂದ ನಾವು ಮಾಡೋರಾಗಿರ್ಬೇಕು. And there it says that the worship is based merely on human rules they have been taught. ವಾಕ್ಯದಲ್ಲಿ ನಾವು ನೋಡುವಾಗ ಇದು 4ನೇದಾಗ ನಾವು ನೋಡ್ತೀವಿ, ಏನು ಆ ಜೀವನವು ತಮ್ಮ ಮೇಲೆ ಕೇಂದ್ರೀಕೃತವಾಗಿದೆ ಎಂಬುದಾಗಿ. So many some
people, they always emphasize the rules inside of the church rather than the essence of the message. ಆ, ತುಂಬಾ ಜನ ಸಭೆಯಲ್ಲಿರುವಂತಹ ಆಚಾರಗಳನ್ನ ನಿಯಮಗಳನ್ನ ಪಾಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ವಿನಃ ಆ ವಾಕ್ಯದ ಮೇಲೆ ಹೆಚ್ಚು ಪ್ರಾಮುಖ್ಯತೆ ಇಡೋದಿಲ್ಲ. So when we give worship, it shouldn't just be a formality. It has to be the worship where our center of our heart is inside of the word of God. ಅದಕ್ಕೆ ನಾವು ದೇವರ ವಾಕ್ಯ ಅಂದ್ರೆ ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ ಅಂದ್ರೆ ಏನು ಅದು ಔಪಚಾರಿಕವಾಗಿ ಇರಬಾರದು. ನಮ್ಮ ಹೃದಯವನ್ನ ದೇವರ ಮುಂದೆ ಸುರಿಬೇಕು. So remember, God is giving the warning that when the Israelites become like this, they will be destroyed. ದೇವರು ಇಸ್ರಾಯೇಲ್ಗೆ ಎಚ್ಚರಿಸ್ತಿರೋದನ್ನ ನಾವು ನೋಡಬಹುದು. ಅವ್ರು ಯಾವಾಗ ಈ ತರ ಆ ಬರಿ ತುಟಿಯಿಂದ ಬಾಯಿಯಿಂದ ದೇವರನ್ನ ಆರಾಧಿಸ್ತಿದ್ರೋ ದೇವರು ಅವ್ರನ್ನ ಖಂಡಿಸ್ತಿದ್ದಾರೆ. And God said to them, woe to you, because they lost hold of the covenant, they lost hold of the essence of Christ inside of the worship. ಯಾಕಂತ ಹೇಳಿದ್ರೆ ಇಸ್ರಾಯೇಲ್ಯರು ಆ ದೇವರ ವಾಕ್ಯದಲ್ಲಿ ಆರಾಧನೆಯಲ್ಲಿ ಇದ್ದಂತಹ ಆ ಮಹತ್ವವನ್ನ ಕಳ್ಕೊಂಡಿದ್ರು. Also, number 4, they live a life that's centered on themselves. ಮತ್ತು ನಾಲ್ಕನೇದಾಗಿ ನಾನು ಆಗ್ಲೇ ಹೇಳಿದಾಗೆ ಅವರ ಜೀವನ ತಮ್ಮ ಮೇಲೆ ಕೇಂದ್ರೀಕೃತವಾಗಿ ಇಟ್ಕೊಂಡು ಜೀವಿಸ್ತಾ ಇದ್ರು. So let's read verse 14 and 15. 14 ಮತ್ತು 15 ಓದೋಣ ಇನ್ನೊಂದ್ಸಲ. ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನೂ ಮಾಡುವೆನು. ಇವರ ಜ್ಞಾನಿಗಳ ಜ್ಞಾನವು ಅಳಿಯುವುದು, ವಿವೇಕಿಗಳ ವಿವೇಕವು ಅಡಗುವುದು ಎಂದು ಹೇಳಿದನು. ತಮ್ಮ ಆಲೋಚನೆಯನ್ನು ಯೆಹೋವನಿಗೆ ಮರೆಮಾಚುವುದಕ್ಕೆ ಅಗದೋಪಾಯ ಮಾಡಿ ನಮ್ಮನ್ನು ಯಾರು ನೋಡಿಯಾರು, ಯಾರು ತಿಳಿದಾರು ಅಂದುಕೊಂಡು ಕತ್ತಲಲ್ಲೇ ತಮ್ಮ ಕೆಲಸಗಳನ್ನು ನಡೆಸುವವರ ಗತಿಯನ್ನು ಏನು ಹೇಳಲಿ. Amen. So the Lord is saying that I will demolish, I will destroy the people who emphasize their own wisdom, their own intelligence. ದೇವ್ರು ಹೇಳಿರೋದು 14ರಲ್ಲಿ ಯಾರು ಅವರವರ ಜ್ಞಾನದ ಮೇಲೆ ವಿವೇಕದ ಮೇಲೆ ತಮ್ಮನ್ನ ತಾವು ಆಧಾರ ಮಾಡ್ಕೊಳ್ತಾರೋ ಅದನ್ನ ನಾನು ನಾಶ ಮಾಡ್ತೇನೆ ಎಂಬುದಾಗಿ. So their life is not centered on God, their life is not centered on the covenant, but they center their life on their own wisdom, their own intelligence. ಅಂದ್ರೆ ಅವರು ದೇವರ ವಾಕ್ಯದ ಮೇಲೆ ಅಥವಾ ದೇವರ ಜ್ಞಾನದ ಮೇಲೆ ಆಧಾರವಾಗಿರದೆ ಅವರ ಸ್ವಂತ ತಿಳುವಳಿಕೆ, ಬುದ್ಧಿವಂತಿಕೆ, ಜ್ಞಾನದ ಮೇಲೆ ಆಧಾರವಾಗಿರ್ತಾರೆ. But God said that I will make all of that vanish. And because they tried to hide their plans from the Lord, they became very wicked. ಯಾಕಂದ್ರೆ ಅವರು ಯಾವಾಗ ಅವರ ಒಂದು ಆಲೋಚನೆಗಳನ್ನ ದೇವರಿಂದ ಮರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದಾರೋ ದೇವರು ಅದನ್ನ ನಾಶ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. So it's the word that God gave to the Israelites because they really lost hold of the essence of their life. ಇದು ಯೆಶಾಯ 29:9-16 ದೇವರು ಇಸ್ರಾಯೇಲ್ಗೆ ಕೊಟ್ಟಂತಹ ಎಚ್ಚರಿಕೆ ಆಗಿದೆ. The essence of our life, God created us to give glory to God. ದೇವರು ನನ್ನನ್ನ ಸೃಷ್ಟಿಸಿದ ಮೂಲ ಉದ್ದೇಶ ಎಲ್ಲ ಮಹಿಮೆ ಆತನಿಗೆ ಕೊಡಬೇಕೆಂಬುದಾಗಿ. He also gave us the covenant of Christ that we must hold on to. ಮತ್ತೆ ಕ್ರಿಸ್ತನೆಂಬ ಒಡಂಬಡಿಕೆನ ನಾವು ಹಿಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. But the Israelites lost hold of that. That's why God is saying that He will demolish, destroy all of their wisdom, intelligence. ಆದ್ರೆ ದೇವ್ರು ಹೇಳ್ತಿದ್ದಾರೆ ಅದನ್ನೆಲ್ಲ ನಾನು ಸಂಪೂರ್ಣವಾಗಿ ನಾಶ ಮಾಡ್ತೇನೆ, ಅವರ ಒಂದು ಬುದ್ಧಿವಂತಿಕೆನ ನಾಶ ಮಾಡ್ತೇನೆ. So remnants, we shouldn't emphasize our own, boast about our own things, our wisdom, our intelligence, but rather we have to be centered on the word of God and the covenant. ಉಳಿದವರಾದ ನಾವು ಯಾವತ್ತೂ ಕೂಡ ಜ್ಞಾನದ ಮೇಲೋ ನಮ್ಮ ಸ್ವಂತ ವಿವೇಕದ ಮೇಲೋ ಆಧಾರವಾಗಿರದೆ ದೇವರ ವಾಕ್ಯದ ಕೇಂದ್ರೀಕೃತರಾಗಿ ನಾವು ಜೀವಿಸಬೇಕು. Also, they deny God and they deny that God created them. ಮತ್ತೆ 5ನೇದಾಗಿ ನೋಡ್ತೀವಿ ಅವರು ನಿರಾಕರಿಸಿದ್ರು ಅಂತ. ಏನು ನಿರಾಕರಿಸಿದ್ರು? ದೇವರು ಅವ್ರನ್ನ ಸೃಷ್ಟಿಸಿದ್ರು ಅನ್ನೋದನ್ನು ಕೂಡ ನಿರಾಕರಿಸಿದ್ರು. So let's read verse 16. 16ನೇ ವಚನ ನೋಡೋಣ. ಯೆಶಾಯ 29:16. ಅಯ್ಯೋ, ನೀವು ಎಂಥ ಮೂರ್ಖರು! ಕುಂಬಾರನು ಮಣ್ಣೆ ಎನಿಸಿಕೊಂಡಾನೆ. ಕಾರ್ಯವು ಕರ್ತುವನ್ನು ಕುರಿತು ಅವನು ನನ್ನನ್ನು ಮಾಡಲಿಲ್ಲ ಎಂದುಕೊಂಡೀತೆ. ನಿರ್ಮಿತವಾದದ್ದು ನಿರ್ಮಿಸಿದವನ ವಿಷಯವಾಗಿ ಅವನಿಗೆ ವಿವೇಕವಿಲ್ಲ ಎಂದೀತೆ. ಆಮೆನ್. Amen. So they are saying we were not created by the Creator God. ಇಸ್ರಾಯೇಲರು ಅನ್ಕೊಂಡಿದ್ದೇನೆಂದ್ರೆ ನಾವು ಸೃಷ್ಟಿಕರ್ತನಿಂದ ಸೃಷ್ಟಿಯಾಗಿಲ್ಲ ಅಂತ. So just like the potter, he forms the clay and he creates the pot. So the potter is the one who created the pot, but they are denying that God created them. ಈಗ ಉದಾಹರಣೆಗೆ ದೇವರು ಇಲ್ಲಿ ಹೇಳ್ತಾ ಇರುವಂತದ್ದು, ಕುಂಬಾರನೇ ಮಣ್ಣಿನಿಂದ ಮಡಿಕೆಯನ್ನ ಮಾಡ್ತಾನೆ. ಮಡಿಕೆ ಮಾಡಾದ್ಮೇಲೆ ಆ ಮಡಿಕೆ ಹೇಗೆ ನಾನು ಕುಂಬಾರನಿಂದ ಮಾಡಲ್ಪಟ್ಟಿಲ್ಲ ಅಂತ ಅನ್ಕೊಳ್ಳುತ್ತೋ ಹಾಗೆ
ಮನುಷ್ಯರು ಅನ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೋಲಿಸಿ ಹೇಳ್ತಿದ್ದಾರೆ. And they actually accuse God that God knows nothing. ಅವ್ರು ಇನ್ನೂ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಏನಂತ ಹೇಳಿದ್ರೆ ದೇವ್ರಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. So Satan, he plants ignorance into their heart, arrogance, sorry, arrogance. ಈ ಒಂದು ದುರಹಂಕಾರವನ್ನ ಸೈತಾನನು ಅವರ ಹೃದಯಗಳಲ್ಲಿ ನಾಟ್ತಾನೆ. God makes them arrogant so they can be distant from God and cannot receive salvation. ಈ ಒಂದು ದುರಹಂಕಾರ ಅನ್ನೋದನ್ನ ಮನುಷ್ಯರಲ್ಲಿ ಸೈತಾನ ಕೊಟ್ಟಿರೋದ್ರಿಂದಲೇ ಅವರು ದೇವರ ಬಳಿ ಬರೋದಕ್ಕೋ ರಕ್ಷಣೆ ಹೊಂದೋದಕ್ಕೋ ಆಗದೇ ಇರೋ ರೀತಿಯಲ್ಲಿ ಮಾಡ್ತಾರೆ. Even tonight, I went out to evangelize and I met many young people that don't want to believe in God. They don't want to believe in Jesus Christ. ನಾನು ಇವತ್ತು ಕೂಡ ಸೇವೆಗೆ ಹೋಗಿದ್ದೆ. ಅನೇಕರಿಗೆ ಸುವಾರ್ತೆ ಸಾರದೆ ತುಂಬಾ ಜನರು ಯೇಸುವನ್ನ ನಂಬೋದಕ್ಕೆ, ದೇವರಲ್ಲಿ ನಂಬಿಕೆ ಇಡೋದಕ್ಕೆ ಮನಸ್ಸಿಲ್ಲ. They all became very arrogant and they said, "Ah, this is not worth anything. I don't want to believe in anything. It's not worthy in my life." ತುಂಬಾ ಜನ ಹೇಳಿದ್ದೇನಂತ ಹೇಳಿದ್ರೆ, ನನಗೇನು ಅವಶ್ಯಕತೆ ಇಲ್ಲ, ನನಗೆ ಯೇಸುವಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ. So they are denying the creator God. They are denying that they were created for a purpose. ಅಂದ್ರೆ ಅವರು ತಮ್ಮ ಸೃಷ್ಟಿಕರ್ತನನ್ನೇ ಬೇಡ ಅಂತಿದ್ದಾರೆ. ಅವರು ಸೃಷ್ಟಿಕರ್ತನಿಂದ ಒಂದು ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದಾರೆ ಅನ್ನೋದನ್ನೇ ನಿರಾಕರಿಸ್ತಿದ್ದಾರೆ. So remnants, you have to know what kind of age we are living in. ಉಳಿದವರಾದ ನೀವು ಅರ್ಥ ಮಾಡ್ಕೋಬೇಕು ಎಂತ ಯುಗದಲ್ಲಿ ನೀವು ಬದುಕ್ತಿದ್ದೀರಾ ಅಂತ. We have to know what is the essence of our life. ನಮ್ಮ ಜೀವಿತದ ಮುಖ್ಯತ್ವ ಏನನ್ನೋದನ್ನ ಅರ್ಥ ಮಾಡ್ಕೋಬೇಕು. And there is a true interest of God, that is Isaiah 43:8. ಎರಡನೇದಾಗಿ ನಾವು ನೋಡುವಾಗ ದೇವರ ನಿಜವಾದ ಆಸಕ್ತಿ ಏನು ಅನ್ನೋದನ್ನ ನಾವು ನೋಡೋಣ. ಯೆಶಾಯ 43:8 ವಚನ. Let's read it. ಅದನ್ನ ಓದ್ಕೊಡ. 43:8. ಕಣ್ಣಿದ್ದರೂ ಕುರುಡಾದ, ಕಿವಿದ್ದರೂ ಕಿವುಡಾದ ಜನರನ್ನು ಕರೆ. ಆಮೆನ್. Amen. So those who have eyes but are blind. So God created all of human beings to have eyes and to have ears, but people have turned their eyes and ears away from the Lord. ದೇವರು ಮನುಷ್ಯನನ್ನ ಮಾಡಿದಾಗ ಕಣ್ಣು ಕೊಟ್ಟ, ಕಿವಿ ಕೊಟ್ಟ, ಆದ್ರೆ ಅವುಗಳನ್ನ ದೇವರಿಂದ ದೂರ ತಿರುಗಿಸ್ಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಕರೆಯಕ್ಕೆ ಹೇಳ್ತಾರೆ. God is calling us, lead out those people, lead them out to really understand this gospel. ಅವ್ರನ್ನ ದೇವ್ರ ಕಡೆಗೆ ನಡೆಸಬೇಕು ಅಂತ ದೇವ್ರು ಹೇಳ್ತಿರೋದು. ಅವ್ರು ಈ ಸುವಾರ್ತೆನ ಅರ್ಥ ಮಾಡ್ಕೊಳ್ಬೇಕು ಅಂತ ನಡ್ಸಕ್ ಹೇಳ್ತಾರೆ. And they are the spiritually blind, spiritually deaf. God is telling us to rescue them. ಅವ್ರು ನಿಜವಾಗ್ಲೂ ಆತ್ಮಿಕವಾಗಿ ಕುರುಡರಾಗಿದ್ದಾರೆ, ಆತ್ಮಿಕವಾಗಿ ಕಿವುಡರಾಗಿದ್ದಾರೆ. ಹಾಗಾಗಿ ಅವ್ರನ್ನ ದೇವ್ರ ಕಡೆ ನಡೆಸಲಿಕ್ಕೆ ಹೇಳ್ತಿದ್ದಾರೆ. So it's the ones who were predestined for salvation. So there are many people who are bound under Satan's power, but God wants us to lead them out to save them. ತುಂಬಾ ಜನ ದೇವರಿಂದ ರಕ್ಷಣೆಗಾಗಿ ಆರಿಸಲ್ಪಟ್ಟವ್ರು ತುಂಬಾ ಜನ ಇದ್ದಾರೆ. ಅವರೆಲ್ಲ ಇನ್ನೂ ಸೈತಾನನ ಬಂಧನದಲ್ಲಿರೋದ್ರಿಂದ ಅವ್ರನ್ನ ಬಿಡಿಸ್ಬೇಕು ಅನ್ನೋದೇ ದೇವರ ಆಸಕ್ತಿ ಆಗಿದೆ. Because as we read, the people that lose hold of this covenant, they are destroyed, and the religious people who don't know Christ, they are destroyed. ತುಂಬಾ ಜನ ಸುವಾರ್ತೆನ ತಿಳಿಯದವರು, ದೇವರನ್ನ ತಿಳಿಯದೇ ಇರೋರು ನಾಶವಾಗ್ತಿದ್ದಾರೆ. But unfortunately, believers, they are interested in the incorrect things. Many believers just live self-centered. ಮತ್ತೆ ತುಂಬಾ ಜನ ಸೇವಕರು, ವಿಶ್ವಾಸಿಗಳು ಅವರು ತಮ್ಮ ಸ್ವಯಂ ಕೇಂದ್ರಿತರಾಗಿ ಜೀವಿಸ್ತಾ ಇದ್ದಾರೆ. ಸುವಾರ್ತೆಯಲ್ಲೂ ಅವ್ರಿಗೆ ಆಸಕ್ತಿ ಇಲ್ಲ. Many people, they say, how can I lead anyone? I have my own problems. I have my own, disasters of my life. ತುಂಬಾ ಜನ ಅನ್ಕೊಳ್ಳೋದೇನಂದ್ರೆ, ನಾನು ಇನ್ನೊಬ್ಬರಿಗೆ ಹೇಗೆ ಸುವಾರ್ತೆ ಹೇಳಿ ದೇವರಲ್ಲಿ ನಡೆಸಲಿ, ನನಗೆ ನನ್ನದೇ ಆದಂತ ಅನೇಕ ಸಮಸ್ಯೆಗಳು, ಕಾರ್ಯಗಳು ಇವೆ ಎಂಬುದಾಗಿ ಅನ್ಕೊಳ್ತಿರ್ತಾರೆ. They have the problem of their disease, their financial situation. ವಿಶ್ವಾಸಿಗಳಿಗೆ ಅವ್ರಿಗೆ ಆದಂತಹ ಒಂದು ರೋಗಗಳು ಅಥವಾ ಒಂದು ಹಣದ ಕೊರತೆಯೂ ಇದೆ. And they always think about the basic needs. What am I going to eat? Where am I going to live? What can I wear? ಅವ್ರಿಗೆ ಯಾವಾಗಲೂ ಕೂಡ ಈ ಮೂಲಭೂತ ಅಗತ್ಯಗಳೊಂದಿಗೆ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ನಾನು ಏನ್ ತಿನ್ಬೇಕು, ಹೇಗ್ ಬದುಕ್ಬೇಕು, ಏನ್ ಹೊದ್ಕೋಬೇಕು, ಧರಿಸ್ಕೋಬೇಕು ಅಂತ ಎಲ್ಲ ದೈಹಿಕವಾದ ಆಶೀರ್ವಾದಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. And because they are bound by this, they cannot hold on to what God called them to do. ಈ ಒಂದು ಶಾರೀರಿಕವಾದ ವಿಷಯಗಳಲ್ಲಿ ಅವರು ಮುಳುಗಿರೋದ್ರಿಂದ ದೇವರು ಆಸಕ್ತಿ ಏನು ಅನ್ನೋದು ಅರ್ಥ ಮಾಡ್ಕೊಳಕ್ ಆಗಲ್ಲ. So remnants and all believers, we should never be at that level, just worrying about tomorrow, worrying about what can I eat, what can I wear. ಉಳಿದವರಾದ ನಾವು ಬೇರೆಯವರಂತೆ
ಏನ್ ತಿನ್ಬೇಕು, ಏನು ಕುಡಿಬೇಕು, ಏನ್ ಹಾಕೋಬೇಕು ಅಂತ ಶಾರೀರಿಕವಾದಗಳ ಬಗ್ಗೆ ಯೋಚನೆ ಮಾಡುವಂತ ಲೆವೆಲ್ ಅಲ್ಲೇ ಇದ್ದು ಬಿಡ್ಬಾರ್ದು. We have to have faith that our life is in the hands of the Almighty Creator God. ನಮ್ಮ ಜೀವನ ಸರ್ವಶಕ್ತನಾದ ದೇವರ ಕೈಯಲ್ಲಿದೆ ಅಂತ ನಂಬಬೇಕು. We have to have the spiritual eyes. God is calling us, lead out the spiritually blind, the deaf, those who are bound under Satan. ದೇವರು ಆತ್ಮಿಕವಾಗಿ ಕಿವುಡರಾಗಿರೋರ್ನ ಕುರುಡರಾಗಿರೋರ್ನ ನಡೆಸಲಿಕ್ಕೆ ನಮ್ಮನ್ನ ಕರೀತಿದ್ದಾರೆ. But if we can't come out of our own problems, if we can't enjoy the gospel for ourselves, then we can't hold on to God's covenant. ನಮ್ಮ ಸಮಸ್ಯೆಗಳಿಂದ ನಾವು ಹೊರಗಡೆ ಬಂದಿಲ್ಲ ಅಂತ ಹೇಳಿದ್ರೆ, ಸುವಾರ್ತೆಯಲ್ಲಿ ನಾವು ಆನಂದಿಸ್ಲಿಲ್ಲ ಅಂತ ಹೇಳಿದ್ರೆ, ಮತ್ತೊಬ್ಬರನ್ನ ಹೇಗೆ ನಾವು ಸುವಾರ್ತೀಕರಣಗೊಳಿಸ್ಲಿಕ್ಕೆ ಆಗುತ್ತೆ? Also, we shouldn't live the life of just basically receiving salvation and then dying and going to heaven. ಮತ್ತೆ ಕೇವಲ ನಾವು ರಕ್ಷಣೆ ಹೊಂದಿಕೊಂಡು ಸತ್ತು ಪರಲೋಕ ಹೋಗ್ಲಿಕ್ಕೆ ಮಾತ್ರ ನಾವು ಜೀವಿಸಬಾರದು. That's a very simple life. ಅದು ಸಾಮಾನ್ಯ ಜೀವನ ಆಗುತ್ತೆ. And of course, we are all saved, so we can do that. We can just enjoy this life and die and go to heaven. But God has a covenant that He wants to fulfill through us. ಹೌದು, ನಾವು ರಕ್ಷಣೆ ಹೊಂದ್ಕೊಂಡು ಒಂದು ದಿನ ಸತ್ತು ಪರಲೋಕಕ್ಕೆ ಹೋಗೋದು ಅದು ಅದು ತುಂಬಾ ಸಾಧಾರಣ ಜೀವನ ಆಗುತ್ತೆ. ಆದ್ರೆ ನಮ್ಮ ಜೀವನದಲ್ಲಿ ದೇವರೊಂದು ಉದ್ದೇಶ ಇಟ್ಟಿದ್ದಾರೆ, ಗುರಿ, ಅದನ್ನ ನಾವು ಖಚಿತಪಡಿಸ್ಕೋಬೇಕು. That's God's sure goal, Matthew 24:14, to preach this gospel to all nations. ಆ ಒಂದು ಉದ್ದೇಶ ಏನು ದೇವ್ರದ್ದು ಅಂತ ಹೇಳಿದ್ರೆ, ಈ ರಾಜ್ಯಕ್ಕೆ ಸಂಬಂಧಪಟ್ಟ ಸುವಾರ್ತೆಯನ್ನ ನಾವು ಎಲ್ಲರಿಗೂ ಸಾರಬೇಕು ಅನ್ನೋದು. So I really want the remnants to really imprint Matthew 24:14 and hold on to that covenant and pray, how can my life be used for this? ಎಲ್ಲ ಉಳಿದವರು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಈ ವಚನವನ್ನ ಕಂಠಪಾಠ ಮಾಡ್ಕೋಬೇಕು. ಮತ್ತ 24:14. ಸೊ ನಾನು ಹೇಗೆ ನನ್ನ ಜೀವನ ದೇವರಿಗಾಗಿ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. God is calling us to save 237 nations, 5,000 tribes, all the surrounding regions around India, everywhere, all the whole world. God wants us to save them. ದೇವರು 237 ದೇಶಗಳನ್ನ 5,000 ಕುಲಗಳನ್ನ ರಕ್ಷಿಸುವ ಶಿಷ್ಯರಾಗಿರುವಂತೆ ನಮ್ಮನ್ನ ಕರಿತಾ ಇದ್ದಾರೆ. And among them, there are the sure disciples. So Matthew 28:18-20, he said, go and make disciples of all nations. ಸೊ ಮತ್ತ 28:18-20 ನಾವು ನೋಡುವ ಹಾಗೆ ಈ ಒಂದು 237 ಮತ್ತೆ 5,000 ಕುಲಗಳ ಮಧ್ಯದಲ್ಲಿ ಶಿಷ್ಯರಿದ್ದಾರೆ, ಅವ್ರನ್ನ ನಾವು ಕಂಡುಕೋಬೇಕು. So this is God's eternal covenant for us. We have to really pray and put our whole 300% effort to live for this covenant. ಮತ್ತೆ ಇದು ದೇವರ ಒಂದು 300% ಆತನ ಚಿತ್ತವಾಗಿದೆ, ಇದನ್ನ ನಾವು ಹಿಡ್ಕೋಬೇಕಾಗಿದೆ. So today we saw how people live when they are bound under religion. It is a life of curses, disasters, always bound by Satan. ಇದನ್ನ ನಾವು ನೋಡ್ತಾ ಇರುವಂತದ್ದು ಅಂದ್ರೆ ಸೈತಾನ ಹೇಗೆ ನಮ್ಮನ್ನ ಏನು ನಾಶ ಮಾಡ್ತಾನೆ ಒಂದು ಶಾಪಗಳಲ್ಲಿ ಪಾಪಗಳಲ್ಲಿ ಎಂಬುದ. Spiritually deaf, you only think about the physical things. ನಾವು ಆತ್ಮಿಕವಾಗಿ ಸತ್ತಿದೀವಿ ಅಂತ ಹೇಳಿದ್ರೆ ಸೂಚನೆ ನಾವು ಶಾರೀರಿಕವಾದ ವಿಷಯಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀವಿ. And religious people, they live centered on themselves and they even deny the creator God. ಮತ್ತೆ ಧಾರ್ಮಿಕ ಜೀವನ ಜೀವಿಸೋರು ಕೇವಲ ಅವರು ಸುವಾರ್ತೆಯನ್ನ ದೇವರನ್ನ ದೂರ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. But remnants, you have to have the true interest of God in your heart. ಹಾಗಾಗಿ ಉಳಿದವರು ನಿಜವಾಗ್ಲೂ ಕೂಡ ದೇವರ ಒಂದು ಚಿತ್ತ ಏನು, ಆತನ ಒಂದು ಆಸಕ್ತಿ ಎಲ್ಲಿದೆ ಅನ್ನೋದನ್ನ ನೋಡ್ಬೇಕು. Your studies, your success, that is not the most important thing. If you prioritize God's covenant, He will work everything else out for you. ಹೌದು, ನೀನು ಓದೋದು, ನೀ ಕೆಲಸ ಮಾಡೋದು ಇನ್ನೊಂದು ಅತ್ಯಂತ ಮುಖ್ಯವಾದದ್ದಲ್ಲ. ದೇವರ ವಿಷಯ ಮೊದಲು. So we shouldn't be like the religious people. We have to hold on to our calling to lead out the spiritually blind and deaf. ನಾವು ಧಾರ್ಮಿಕ ಜೀವಿತವನ್ನ ಜೀವಿಸಬಾರದು. ಯಾರು ಆತ್ಮಿಕವಾಗಿ ಕುರುಡರಾಗಿ ಆತ್ಮಿಕವಾಗಿ ಕಿವುಡರಾಗಿದ್ದಾರೋ ಅಂತವ್ರನ್ನ ದೇವ್ರ ಕಡೆಗೆ ನಡೆಸುವವರಾಗಿರ್ಬೇಕು. And you have to have the vision to really save your field, save your school, everywhere you go. ಮತ್ತೆ ನಾವಿರುವಂತ ಕ್ಷೇತ್ರವನ್ನ, ಸ್ಕೂಲು, ಕಾಲೇಜನ್ನ ನಾವು ರಕ್ಷಿಸುವವರಾಗಿರ್ಬೇಕು. Amen. So we'll pray and finish. ಪ್ರಾರ್ಥನೆಯೊಂದಿಗೆ ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಹೀಗೆ ನಿಮ್ಮ ಸನ್ನಿಧಿಯಲ್ಲಿ ನಾವು ಬರುವಂತ ಕೃಪೆ ತೋರಿಸ್ಲಿಕ್ಕೆ ಸ್ತೋತ್ರ. ನಿಮ್ಮ ದಯೆ, ಕೃಪೆ, ಕರುಣೆ ನಮ್ಮ ಮೇಲಿರಲಿ. ನಿಮ್ಮಲ್ಲಿರುವಂತ ದೇವರೇ ಸ್ತೋತ್ರ, ಬಲವನ್ನ, ಆತ್ಮನ ಬಲವನ್ನು ಹೊಂದಿಕೊಳ್ಳಲು ಕೃಪೆ ತೋರಿಸಿ. ವಿಶೇಷವಾಗಿ ನಿಮ್ಮ ಹೌದು ಸ್ವಾಮಿ, ಆ ಒಂದು ಕರ್ತನ ಆಸಕ್ತಿಯನ್ನು ತಿಳಿದವರಾಗಿ
ನಿಮ್ಮ ಚಿತ್ತವನ್ನ ನೆರವೇರಿಸುವ ಶಿಷ್ಯರಾಗಿ ನಾವು ಜೀವಿಸಲು ಕೃಪೆ ತೋರಿಸಿ. ವಾಕ್ಯವನ್ನು ಹಚ್ಚಿದಂತ ನಿನ್ನ ಮಗಳನ್ನು ಕೂಡ ಆಶೀರ್ವದಿಸಿ. ಕ್ರಿಸ್ತನಾದ ಯೇಸುವಿನ ಪ್ರಾರ್ಥಿಸ್ತೇನೆ ತಂದೆ. ಆಮೇಲೆ Amen.